ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಆರ್ಟಿಕಲ್ ಬಗ್ಗೆ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಭಾರತ ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಕಂಡುಬರ್ತದೆ ನೋಡಿ. ಇದು ಯಾಕೆ ಇತ್ತೀಚೆಗೆ ರೀಸೆಂಟಲ್ಲಿ ನ್ಯೂಸಲ್ಲಿದೆ ಅಂತಂತಂದರೆ, ಸುಮಾರು 7 ಮಂದಿ ಸಂಸದರು ಏನಾಗಿರ್ತಾರೆ, ಇವರು BJP ಆಮ್ ಆದ್ಮಿ ಪಕ್ಷದ 7 ಜನ ಸಂಸದರು BJP ಪಕ್ಷಕ್ಕೆ ಹೋಗಿ ಸೇರ್ಪಡೆ ಆಗ್ತಾರೆ. ಇವರು ಯಾವ ಒಂದು ಪದ್ಧತಿಯನ್ನು ಬಳಸ್ಕೊಳ್ತಾರೆ ಅಂತಂದರೆ, ಅದು ವಿಲೀನ ನಿಬಂಧನೆ, ಮರ್ಜರ್ ಕ್ಲಾಸನ್ನು ಬಳಸ್ಕೊಡ್ತಾರೆ. ಈ ರೀತಿ ಬಳಸ್ಕೊಳ್ಳೋದ್ರಿಂದ ಅವರು ಏನಾಗ್ತದ, ಸಂಸದ ಸ್ಥಾನದಿಂದ ಅನರ್ಹರಾಗಂಗಿಲ್ಲ. ಓಕೆ, ಇದ್ರ ಬಗ್ಗೆ ಕಾನೂನಾತ್ಮಕವಾಗಿರ್ತಕ್ಕಂಥ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಕ್ಷಾಂತರ ನಿಷೇಧ ಕಾನೂನನ್ನು 1985 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ರಾಜೀವ್ ಗಾಂಧಿ ಟೈಮ್ ಪೀರಿಯಡಲ್ಲಿ ಇದನ್ನು ಜಾರಿಗೆ ತರ್ತಾರೆ ನೋಡಿ. ಇದು 10ನೇ ಅನುಸೂಚಿಯಲ್ಲಿ ಕಂಡುಬರ್ತದೆ. ಈ ಪಕ್ಷಾಂತರಕ್ಕೆ ಕಾರಣವಾಗತಕ್ಕಂಥ ಪ್ರಮುಖ ಅಂಶಗಳು ಏನಂತಂತಂದರೆ, ಸ್ವಯಂ ಪ್ರೇರಿತವಾಗಿ ಸದಸ್ಯತ್ವವನ್ನು ತ್ಯಜಿಸುವುದು, ಮತ್ತು ಪಕ್ಷದ ನಿರ್ದೇಶನ ಉಲ್ಲಂಘಿಸುವುದು, ಸ್ವತಂತ್ರವಾಗಿ ಚುನಾಯಿತನಾದ ಅಭ್ಯರ್ಥಿಯು ಇತರ ರಾಜಕೀಯ ಪಕ್ಷವನ್ನು ಸೇರುವುದು, ಮತ್ತು ನಾಮನಿರ್ದೇಶಿತ ಸದಸ್ಯರು ಇತರ ರಾಜಕೀಯ ಪಕ್ಷಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಈ ಪಕ್ಷಾಂತರ ನಿಷೇಧಕ್ಕೆ ಕಾರಣವಾಗ್ತದೆ. ಇವರು ಬಳಸಿರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವಿಲೀನ ನಿಬಂಧನೆಯನ್ನು ಬಳಸ್ತಾರೆ. ಸುಮಾರು ಪಕ್ಷದ 2/3 ಸದಸ್ಯರು ಈ ವಿಲೀನ ಒಪ್ಪಂದವನ್ನು ಮಾಡಿಕೊಂಡು ಇನ್ನೊಂದು ಪಕ್ಷದೊಂದಿಗೆ ವಿಲೀನ ಒಪ್ಪಿದರೆ ಆ ಸದಸ್ಯರೇನಾಗಿರ್ತಾರೆ, ಅನರ್ಹರಾಗಂಗಿಲ್ಲ ನೋಡಿ. ಓಕೆ, ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟು. 2/3 ಸದಸ್ಯರೇನಾದರೂ ಒಮ್ಮೆಗಲೇ ತಮ್ಮ ಪಕ್ಷವನ್ನು ತ್ಯಜಿಸಿ ಬೇರೆ ಪಕ್ಷವನ್ನು ಸೇರ್ಪಡೆ ಆಗಬೇಕಂತಂದ ಸಂದರ್ಭದಲ್ಲಿ ಅವ್ರದ್ದು 2/3 ಸದಸ್ಯರು ಇದ್ದರು ಅಂತಂದರೆ ಅವರ ಒಂದು ಸದಸ್ಯರು ಅನರ್ಹಗೊಳಿಸಲಾಗಂಗಿಲ್ಲ. ಓಕೆ, ಅದಾದಮೇಲೆ ಏನಾಗುತ್ತಾ, 2003ರಲ್ಲಿ 91ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಏನಾಗ್ತದೆ, ಮತ್ತೊಮ್ಮೆ ಇದನ್ನು ಇನ್ನಷ್ಟು ಬಲಪಡಿಸ್ಲಿಕ್ಕೆ ಏನು ಮಾಡ್ತಾರೆ, 2003 91ನೇ ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ. ಇವೆರಡೂ ಕಾಯ್ದೆಗಳು ಬಂದುಬಿಟ್ಟು ಏನು ಪಕ್ಷಾಂತರ ನಿಷೇಧ ಕಾಯ್ದೆ ಆಗಿರ್ತವೆ ನೋಡಿ. ಯಾವುದು, 91ನೇ ಸಂವಿಧಾನ ತಿದ್ದುಪಡಿ ಮತ್ತು 52ನೇ ಸಂವಿಧಾನ ತಿದ್ದುಪಡಿ. ಇಲ್ಲಿ ನೋಡಿ, ಇವರು ಅರ್ಜಿಯನ್ನು ಯಾರಿಗೆ ಸಲ್ಲಿಸ್ತಾರೆ, ಯಾವ ರೀತಿ ಇವರು ಅನರ್ಹತೆ ಪ್ರಕ್ರಿಯೆ ನಡೀತದೆ ಅಂತಂದರೆ, ಸದನದ ಯಾವುದೇ ಸದಸ್ಯರು ಏನು ಮಾಡ್ತಾರೆ, ಅಥವಾ ಇನ್ನೊಬ್ಬ ಸದಸ್ಯರು ಪಕ್ಷಾಂತರ ಕುರಿತು ಸಭಾಧ್ಯಕ್ಷರಿಗೆ, ಲೈಕ್ ಲೋಕಸಭೆ, ವಿಧಾನಸಭೆ ಮತ್ತು ರಾಜ್ಯಸಭೆ, ವಿಧಾನ ಪರಿಷತ್ ಸಭೆ ಸದಸ್ಯರಿಗೆ ಏನು ಮಾಡ್ತಾರೆ, ತಮ್ಮ ದೂರನ್ನು ಸಲ್ಲಿಸುವ ಮೂಲಕ ಇಲ್ಲಿಂದನೇ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ನೋಡಿ. ಆಮೇಲೆ ಕಾಲಮಿತಿ, ಕೊರತೆ ಮತ್ತು ವಿಳಂಬದ ಬಗ್ಗೆ ಆಗಿರ್ತದೆ. ಆಮೇಲೆ ನ್ಯಾಯಾಂಗದ ಪಾತ್ರ ಮತ್ತು ನ್ಯಾಯಾಂಗದ ವಿಮರ್ಶೆ. ಅದಾದಮೇಲೆ ಸಭಾಧ್ಯಕ್ಷರು ಅಥವಾ ಸಭಾಪತಿಗಳ ಅನರ್ಹತೆ ಬಗ್ಗೆ ಈ ರೀತಿ ಒಳಗೊಂಡಿರ್ತದೆ. ಇಲ್ಲೊಂದು ಕ್ವಶನ್ ಇದೆ ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಲ್ಲ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪಕ್ಷಾಂತರ ನಿಷೇಧ ಕಾಯ್ದೆ ಇದೆಲ್ಲ ಇದು 10ನೇ ಅನುಸೂಚಿ ಮತ್ತು 1985ರ ಸಂವಿಧಾನಕ್ಕೆ ಸೇರಿಸಲಾಯಿತು. ಕರೆಕ್ಟು. ಶಾಸಕರೊಬ್ಬರ ಸ್ವಯಂ ಪ್ರೇರಿತವಾಗಿ ತಮ್ಮ ಪಕ್ಷದ ಸದಸ್ಯತ್ವವನ್ನು ತೊರೆದರೆ ಅವರನ್ನು ಪಕ್ಷಾಂತರಿ ಎಂದು ಪರಿಗಣಿಸಲಾಗ್ತದೆ. ಇದು ಕೂಡ ರೈಟು. ಕನಿಷ್ಠ 3ನೇ ಒಂದು ಭಾಗ ಶಾಸಕರು ವಿಲೀನವನ್ನು ಬೆಂಬಲಿಸಿದರೆ ಒಂದು ಪಕ್ಷವು ಇನ್ನೊಂದು ಪಕ್ಷದೊಂದಿಗೆ ವಿಲೀನಗೊಳ್ಳಲು ಈ ಕಾಯ್ದೆ ಅವಕಾಶ ನೀಡುತ್ತದೆ. ದಿಸ್ ಈಸ್ ರಾಂಗ್. 2/3 ಶಾಸಕರು ಅಂತಂದು ಹೇಳಿದೆ. ಇದಕ್ಕೆ ಕರೆಕ್ಟ್ ಆನ್ಸರು 1 ಮತ್ತು 2 ಇವೆರಡು ಸರಿಯಾದ ಉತ್ತರಗಳು ಆಗಿರ್ತದೆ. ಇದು ಬಂದುಬಿಟ್ಟು ಪಕ್ಷಾಂತರ ನಿಷೇಧ ಕಾಯ್ದೆ.